ದೇವದಾನವರೇ, ಓಡಿ ಹೋಗಿ ಪ್ರಾಣ ಉಳಿಸಿಕೊಳ್ಳಿ, ಇಲ್ಲದಿದ್ದರೆ ಇಲ್ಲಿಯೇ ಸರ್ವನಾಶವಾಗುವಿರಿ. ನೀವು ಇಲ್ಲಿಂದ ಹೋಗುವಂತೆ ಕಾಣುತ್ತಿಲ್ಲ. ಈ ಸಾಗರವನ್ನು ಬಿಟ್ಟು ತೊಲಗುವುದಿಲ್ಲವೋ ನೋಡಿ, ಇಲ್ಲಿಯೇ ಜಲಸಮಾಧಿ ಮಾಡುತ್ತೇನೆ. ಪರಮೇಶ್ವರ, ಆ ಜಲಂಧರನನ್ನು ನಿರ್ಬಂಧಿಸದೆ ಸಮುದ್ರ ಮಥನ ಮಾಡಲು ಸಾಧ್ಯವಾಗುವುದಿಲ್ಲ. ಜಲಂಧರನ ಆಕ್ರಮಣವನ್ನು ನೀವೇ ತಡೆಯಬೇಕು. ಆ ದುಷ್ಟನನ್ನು ನೀವೇ ನಿಗ್ರಹಿಸಬೇಕು. ಕರುಣೆ ತೋರು ಪರಮೇಶ್ವರ. ಚಿಂತಿಸಬೇಡಿ ದೇವಿ, ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವುದು, ನಿಮ್ಮ ಆತಂಕವನ್ನು ದೂರ ಮಾಡುವುದು ನಮ್ಮ ಕರ್ತವ್ಯ. ಮೋಸ, ವಂಚನೆ, ಎಲೆ ಮಾಯಾವಿ ವಿಷ್ಣು, ಮಹಾಯೋಗಿ, ಮಹಾದೇವ, ದೇವತೆಗಳ ಪಕ್ಷಪಾತಿ, ನಿಮ್ಮ ಕುತಂತ್ರವೇ ಇರಬೇಕು. ನೇರವಾಗಿ ನನ್ನನ್ನು ಎದುರಿಸದೆ ದೇವತೆಗಳ ಗೆಲುವಿಗೋಸ್ಕರ ನನ್ನನ್ನು ಒಂದು ಕೂದಲಿನಿಂದ ಇದನ್ನು ಈಗಲೇ ನಾಶ ಮಾಡುತ್ತೇನೆ. ನಿನ್ನನ್ನು ಸಂಹರಿಸುತ್ತೇನೆ. ಇಲ್ಲ ಇಲ್ಲ, ಇದು ಧರ್ಮವಲ್ಲ, ಮೋಸ, ನ್ಯಾಯವಲ್ಲ, ನೇರ ಯುದ್ಧವಂತೂ ಅಲ್ಲವೇ ಅಲ್ಲ. ಯಾವ ಶಸ್ತ್ರಾಸ್ತ್ರಗಳಿಂದ ಹೋರಾಡದೆ ಕೇವಲ ಕೂದಲಿಗೆ ಮಾಯಾಶಕ್ತಿಯನ್ನು ತುಂಬಿ ನನ್ನನ್ನು ಬಂಧಿಸುತ್ತಿದ್ದೀಯೇ? ಸೋದರಿ ಮಹಾಲಕ್ಷ್ಮಿ, ಇತ್ತ ನೋಡು, ಆಕಾಶದತ್ತ ನೋಡು. ಈ ನಿನ್ನ ಪರಾಕ್ರಮಶಾಲಿ ಸೋದರನನ್ನು ನೇರವಾಗಿ ಹೋರಾಡಿ ಗೆಲ್ಲಲಾಗದೆ ತ್ರಿಮೂರ್ತಿಗಳು ನನ್ನನ್ನು ಕುತಂತ್ರದಿಂದ, ಕೂದಲಿನಿಂದ ಕರೆದೊಯ್ಯುತ್ತಿದ್ದಾರೆ. ಧೃತಿಗೆಡಬೇಡ ಸೋದರಿ, ಧೃತಿಗೆಡಬೇಡ. ಈ ದೇವತೆಗಳ ಕುತಂತ್ರದಾಟ
ಹೆಚ್ಚು ದಿನ ನಡೆಯುವುದಿಲ್ಲ. ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ, ಸೋಲಿಸುತ್ತೇನೆ. ಸಮುದ್ರ ಮಥನ ಆಗಲು ಬಿಡುವುದಿಲ್ಲ. ಅವರೆಲ್ಲರನ್ನು ಈ ಸಾಗರ ತೀರದಿಂದ ಓಡಿಸುತ್ತೇನೆ ಮಹಾಲಕ್ಷ್ಮಿ, ಓಡಿಸುತ್ತೇನೆ. ಇದೇನು ವಿಚಿತ್ರ! ಈ ಸಾಗರವನ್ನು ರಕ್ಷಿಸುತ್ತೇನೆ, ಸುರಾಸುರರಿಂದ ಸಮುದ್ರ ಮಥನ ಆಗಲು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದ ನನ್ನ ಸೋದರ ಜಲಂಧರ ಈಗ ಬಂದಿಯಾಗಿ ಆಕಾಶ ಮಾರ್ಗದಲ್ಲಿ ಸಾಗುತ್ತಿದ್ದಾನಲ್ಲ. ಅವನನ್ನೇ ರಕ್ಷಿಸುವ ಸ್ಥಿತಿ ಒದಗಿ ಬಂದಿದೆಯಲ್ಲ. ಈಗ ಈ ಸಾಗರವನ್ನು ರಕ್ಷಿಸುವವರಾರು? ಸಮುದ್ರ ಮಥನವನ್ನು ತಡೆಯುವವರಾರು? ಈ ಸಾಗರ ಲೋಕದಲ್ಲೇ ಇರುವಂತೆ ಉಳಿಸಿಕೊಳ್ಳುವವರಾರು? ಮಹಾವಿಷ್ಣುವಿಗೆ ಜಯವಾಗಲಿ, ಮಂದರ ಪರ್ವತಕ್ಕೆ ಮಹಾವಿಷ್ಣುವಿಗೆ ಜಯವಾಗಲಿ, ಮಂದರ ಪರ್ವತಕ್ಕೆ ಮಹಾವಿಷ್ಣುವಿಗೆ ಜಯವಾಗಲಿ, ಮಂದರ ಪರ್ವತಕ್ಕೆ ಮಹಾಮಹಿಮ ಮಹಾವಿಷ್ಣು ನಮೋ ನಮಃ, ನಮೋ ನಮಃ. ಪರಮಾಶ್ಚರ್ಯವಾದ ಅದ್ಭುತವಾದ ಕಾರ್ಯವನ್ನು ನೀವು ಮಾಡಿರುವಿರಿ ನಾರಾಯಣ. ಬೃಹದಾಕಾರದ ಮಂದರ ಪರ್ವತವನ್ನು ಗರುಡನ ಮೇಲೆ ಇರಿಸಿಕೊಂಡು ಈ ಸಾಗರಕ್ಕೆ ತಂದಿರುವ ನಿಮ್ಮ ಈ ಅದ್ಭುತ ಲೀಲೆಗೆ ನಮೋ ನಮಃ, ನಮೋ ನಮಃ. ಆಹಾ, ದೇವೋತ್ತಮ ಚಕ್ರಧಾರಿ, ದೂರದಲ್ಲಿರುವ ಮಂದರ ಪರ್ವತ ಈ ಸಾಗರಕ್ಕೆ ಹೇಗೆ ಬರುತ್ತದೆ? ಅದು ಇಲ್ಲಿಗೆ ಬಂದರಲ್ಲವೇ ನಾನು ಅದನ್ನು ಸುತ್ತಿಕೊಳ್ಳುವುದು, ಸುರಾಸುರರು ಸಮುದ್ರ ಮಥನ ಮಾಡುವುದು ಎಂದು ಯೋಚಿಸುತ್ತಿದ್ದೆ. ಆದರೆ ನನ್ನ ನಿರೀಕ್ಷೆಯನ್ನು ಮೀರಿದ ಮಹಾಸಾಹಸವನ್ನು ನೀವು ತೋರಿದಿರಿ. ನಿಮ್ಮ ಸಮುದ್ರ ಮಥನ ಕಾರ್ಯಕ್ಕೆ ನನ್ನ ಸೇವೆ ಸಲ್ಲಿಸಲು ಅರಿಕೆ ಮಾಡಿರುವುದಕ್ಕೆ ಮತ್ತೊಮ್ಮೆ ನಿಮಗೆ ನಮೋ ನಮಃ, ನಮೋ ನಮಃ. ಮಹಾಸರ್ಪ ವಾಸುಕಿ, ನೀನಿನ್ನು ಮಂದರ ಪರ್ವತವನ್ನು ಸುತ್ತಿಕೊಳ್ಳಬಹುದು. ನಿನ್ನ ಶಿರದ ಭಾಗವನ್ನು ಹಾಗೂ ಬಾಲದ ಭಾಗವನ್ನು ಪರ್ವತದ ಒಂದೊಂದು ಕಡೆಗೆ ಇರುವಂತೆ ಸುತ್ತಿಕೊಳ್ಳಬೇಕು. ಈ ಸುರಾಸುರರು ನಿನ್ನ ಶಿರವನ್ನು ಹಾಗೂ ಬಾಲವನ್ನು ಹಿಡಿದುಕೊಂಡು ಮಂದರ ಪರ್ವತವನ್ನು ಕಡೆಯತೊಡಗುತ್ತಾರೆ. ಇದರಿಂದ ಸಮಸ್ತರಿಗೂ ಮಂಗಳ ಉಂಟಾಗುತ್ತದೆ. ನಿನಗೂ ಮಂಗಳವಾಗಲಿ.
ನಾರಾಯಣ ನಾರಾಯಣ. ಮಹಾವಿಷ್ಣುವಿಗೆ ನಮೋ ನಮಃ. ಸ್ವರ್ಗಾಧಿಪತಿ ಇಂದ್ರ, ಮಹಾವಿಷ್ಣು ಗರುಡನೇರಿ ತಂದ ಮಂದರ ಪರ್ವತವನ್ನು ವಾಸುಕಿಯು ಸುತ್ತಿಕೊಳ್ಳುತ್ತಿದೆ. ಒಂದು ಕಡೆ ನೀವುಗಳು, ಇನ್ನೊಂದು ಕಡೆ ಅಸುರರು ವಾಸುಕಿಯನ್ನು ಹಿಡಿದು ಎಳೆಯುತ್ತಾ ಸಮುದ್ರ ಮಥನ ನಡೆಯುವುದೊಂದೇ ಈಗ ಕಾರ್ಯ ಉಳಿದಿರುವುದು. ದೇವೇಂದ್ರ, ಇನ್ನು ಏನು ಯೋಚಿಸುತ್ತಿರುವೆ? ಅದು ಅಸುರರು ಒಂದು ಕಡೆ ಇರುತ್ತಾರೆ, ನಾವು ಒಂದು ಕಡೆ ಇರುತ್ತೇವೆ. ವಾಸುಕಿಯ ತಲೆಯ ಕಡೆ ಇರಬೇಕೋ ಅಥವಾ ಬಾಲದ ಕಡೆ ಇರಬೇಕೋ ಎಂದು ಯೋಚಿಸುತ್ತಿದ್ದೇನೆ. ಇದರಲ್ಲಿ ಯೋಚಿಸುವುದೇನಿದೆ ದೇವೇಂದ್ರ? ಶ್ರೇಷ್ಠರಾದ ದೇವತೆಗಳು ಆ ನಿಕೃಷ್ಟವಾದ ಬಾಲವನ್ನು ಹಿಡಿಯುವುದೇ? ನೀವು ವಾಸುಕಿಯ ತಲೆಯ ಭಾಗವನ್ನು ಹಿಡಿಯಿರಿ. ದಾನವರು ಬೇಕಾದರೆ ಬಾಲವನ್ನು ಹಿಡಿಯಲಿ. ದೇವರ್ಷಿಗಳೇ, ತೋರಿಸಿಯೇ ಬಿಟ್ಟಿರಲ್ಲ ನಿಮ್ಮ ಪಕ್ಷಪಾತವನ್ನು. ನಿಮ್ಮ ಈ ಯೋಜನೆಯಲ್ಲೇನೋ ಕುತಂತ್ರ ಅಡಗಿದೆ ಎನ್ನುವುದು ನಮ್ಮ ಅಭಿಪ್ರಾಯ. ಹಾಗಾಗಿ ನಿಮ್ಮ ಈ ಸಲಹೆಗೆ ನಾವು ಒಪ್ಪಲಾರೆವು. ದೇವತೆಗಳೇ, ವಾಸುಕಿಯ ಬಾಲ ಹಿಡಿಯಲಿ. ನಾವು ದಾನವರು ವಾಸುಕಿಯ ತಲೆಯ ಭಾಗವನ್ನೇ ಹಿಡಿಯುತ್ತೇವೆ. ಅದಕ್ಕೆ ಒಪ್ಪಿದರೆ ಮಾತ್ರ ನಿಮಗೆ ನಮ್ಮ ಸಹಕಾರ, ಇಲ್ಲವಾದರೆ... ನಾರಾಯಣ ನಾರಾಯಣ, ಇಷ್ಟಕ್ಕೆ ಮುನಿಸಿಕೊಂಡರೆ ಹೇಗೆ ದಾನವೇಂದ್ರ? ಈಗ ಸಮುದ್ರ ಮಥನ ಆಗುವುದಷ್ಟೇ ಬಾಕಿ ಇರುವುದು. ಅದಕ್ಕೆ ಬಾಲವನ್ನು ಹಿಡಿದರೇನು, ಶಿರವನ್ನು ಹಿಡಿದರೇನು? ನಿನ್ನ ಆಶಯದಂತೆ ನೀವೇ ಶಿರದ ಭಾಗವನ್ನು ಹಿಡಿದುಕೊಳ್ಳಿ. ದೇವತೆಗಳು ಬೇಕಾದರೆ ಬಾಲವನ್ನು ಹಿಡಿಯುತ್ತಾರೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಲ್ಲ ದೇವೇಂದ್ರ? ನಿಮ್ಮ ಸಲಹೆಯಲ್ಲಿ ಲೋಕ ಕಲ್ಯಾಣದ ಕಾರ್ಯವಿದೆ ಎಂದು ನಾನು ಊಹಿಸಬಲ್ಲೆ. ನಿಮ್ಮ ಮಾತಿನಂತೆ ನಾವು ನಡೆಯುತ್ತೇವೆ. ಬನ್ನಿ. ಅಸುರ ಕುಲ ದೀಪಗಳೇ, ಮಹಾಪ್ರತಾಪಶಾಲಿಗಳೇ, ಆ ದೇವತೆಗಳು ನಿಕೃಷ್ಟವಾದ ವಾಸುಕಿಯ ಬಾಲವನ್ನು ಹಿಡಿಯಲು ಹೋಗುತ್ತಿದ್ದಾರೆ. ನಾವು ಆ ದೇವತೆಗಳನ್ನೇ ಪರಾಭವಗೊಳಿಸಿದ ಶ್ರೇಷ್ಠರು. ನಾವು ಶ್ರೇಷ್ಠವಾದ ವಾಸುಕಿಯ ತಲೆಯ ಬಳಿಗೆ ಹೋಗಿ ನಿಂತುಕೊಂಡು ಸಮುದ್ರ ಮಥನ ಮಾಡಲು ಮುಂದಾಗೋಣ. ನಾವ್ಯಾರು ಬಾಲದ ಕಡೆಗೆ ಹೋಗಬಾರದು, ತಲೆಯ ಕಡೆಗೆ ಸಾಗೋಣ. ಎಲ್ಲರೂ ಬನ್ನಿರಿ. ನಾರಾಯಣ ನಾರಾಯಣ. ಪರಮೇಶ್ವರ, ಈ ಬಂಧನವು ಸರಿಯಲ್ಲ. ಆ ಸುರಾಸುರರಿಗೆ ಪರಾಕ್ರಮವಿದ್ದರೆ ನನ್ನೊಡನೆ ಹೋರಾಡಿ ಗೆಲ್ಲಲಿ. ನನ್ನನ್ನು ಪರಾಭವಗೊಳಿಸಿ ಇಲ್ಲವೇ ಸಂಹಾರ ಮಾಡಿ ಸಮುದ್ರ ಮಥನ ಮಾಡಲಿ. ನಾನು ಅವರೊಡನೆ ಹೋರಾಡಲು ಸಿದ್ಧನಿದ್ದೇನೆ. ಅದಕ್ಕೆ ಅವಕಾಶ ಕೊಡು. ಅದೇ ನಿಜವಾದ ವೀರಧರ್ಮ. ನನ್ನನ್ನು ಈ ಬಂಧನದಿಂದ ಮುಕ್ತಗೊಳಿಸು. ಸುರಾಸುರರೊಡನೆ ಹೋರಾಡಲು ಬಿಡು. ಪರಮೇಶ್ವರ, ಹೋರಾಡಲು ಬಿಡು.
ಆ, ಆ. ಪರಮೇಶ್ವರ, ಪರಮೇಶ್ವರ, ನೀವು ಆ ಜಲಂಧರನನ್ನು ಬಂಧಿಸಿ ಸಮುದ್ರ ಮಥನ ಕಾರ್ಯವು ಸುರಾಸುರರಿಂದ ನಿರಾತಂಕವಾಗಿ ನಡೆಯುವಂತಾಗುತ್ತದೆ ಎಂದುಕೊಂಡರೆ ಈಗ ಇನ್ನೊಂದು ಹೊಸ ಸಮಸ್ಯೆ ಕಾಣುತ್ತಿದೆ. ಆ ಮಂದರ ಪರ್ವತವು ಒಂದೆಡೆ ವಾಲುತ್ತಾ ಸಮುದ್ರದಲ್ಲಿ ಮುಳುಗುತ್ತಿದೆ. ಹೀಗಾದರೆ ಸಮುದ್ರ ಮಥನ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಪರಮೇಶ್ವರ? ದೇವಿ ಪಾರ್ವತಿ, ನೀವು ನಿಶ್ಚಿಂತೆಯಿಂದ ಇರಿ. ಸಮುದ್ರ ಮಥನದ ಕಾರ್ಯವು ನಡೆದೇ ನಡೆಯುತ್ತದೆ. ಅದಕ್ಕೆ ಎದುರಾಗುವ ಎಲ್ಲ ಸಮಸ್ಯೆಗಳು ಅದರದೇ ಆದ ರೀತಿಯಲ್ಲಿ ಪರಿಹಾರವಾಗುವುದನ್ನು ನೀವೇ ನೋಡುವಿರಿ. ದೇವರ್ಷಿಗಳೇ, ಇದೇನಿದು? ಇನ್ನೂ ಸಹ ಸಮುದ್ರ ಮಥನ ಕಾರ್ಯ ಆರಂಭಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದರ ಮೇಲೊಂದರಂತೆ ಹೊಸ ಸಮಸ್ಯೆಗಳು ಉಂಟಾಗುತ್ತಲೇ ಇವೆ. ಆ ಜಲಂಧರನ ಸಮಸ್ಯೆ ಪರಿಹಾರವಾಯಿತೆಂದುಕೊಂಡರೆ ಈಗ ಈ ಮಂದರ ಪರ್ವತವೇ ಸಾಗರದ ನೀರಿನಲ್ಲಿ ಮುಳುಗಿ ಹೋಗುತ್ತಿದೆ. ಹೀಗಾದರೆ ನಾವು ಸಮುದ್ರ ಮಥನ ಮಾಡುವುದು ಹೇಗೆ? ನಾನು ಈ ನನ್ನ ಪರಿವಾರವನ್ನು ಕರೆದುಕೊಂಡು ಈ ಸಾಗರ ತೀರಕ್ಕೆ ಬಂದು ಎಷ್ಟೊಂದು ಸಮಯವಾಯಿತು. ನಾವು ಸಮುದ್ರ ಮಥನಕ್ಕಷ್ಟೇ ಜೊತೆಗೂಡುತ್ತೇವೆ ಎಂದು ಹೇಳಿದ್ದೆ. ನೀವು ಸಮುದ್ರ ಮಥನ ಕಾರ್ಯ ನಡೆಯುವಂತೆ ಮಾಡುವ ಎಲ್ಲಾ ವ್ಯವಸ್ಥೆಯು ನಿಮ್ಮದೇ ಜವಾಬ್ದಾರಿ ಎಂದು ಮೊದಲೇ ಹೇಳಿದ್ದೆ. ನೀವ್ಯಾರೂ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿಲ್ಲ. ನಾನು ನನ್ನ ಪರಿವಾರದೊಡನೆ ಇನ್ನೆಷ್ಟು ಕಾಲ ಕಾಯಬೇಕು? ನಮ್ಮ ತಾಳ್ಮೆಗೂ ಮಿತಿ ಇದೆ. ನಾವು ಮರಳಿ ಹೋಗುತ್ತೇವಷ್ಟೇ. ಬೇಡ ಬಲಿರಾಜ, ಬೇಡ. ಸಮುದ್ರ ಮಥನ ಕಾರ್ಯ ನಡೆಯದೆ ಮರಳಿ ಹೋಗುವ ಮಾತನ್ನು ಆಡಬೇಡ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ಅದನ್ನು ನಿವಾರಿಸುವ ಶಕ್ತಿ ತ್ರಿಮೂರ್ತಿಗಳಿಗಿದೆ. ಮಹಾವಿಷ್ಣು ಮಂದರ ಪರ್ವತವನ್ನು ಅಷ್ಟು ದೂರದಿಂದ ತರುವ ಅದ್ಭುತ ಶಕ್ತಿಯನ್ನು ತೋರಿರುವಾಗ ಇನ್ನು ಈ ಪರ್ವತವನ್ನು ಸಾಗರದಲ್ಲಿ ಮುಳುಗದಂತೆ ಮಾಡುವ ಶಕ್ತಿಯು ಖಂಡಿತವಾಗಿಯೂ ಮಹಾವಿಷ್ಣುವಿಗಿದೆ. ದಯಮಾಡಿ ಸ್ವಲ್ಪ ಕಾಲ ತಾಳ್ಮೆಯಿಂದ ಇರು ಬಲಿರಾಜ. ಆದಷ್ಟು ಬೇಗ ನಾವು ಅಂದುಕೊಂಡಂತಹ ಕಾರ್ಯ ಸಾಧ್ಯವಾಗುವುದು. ಅದಕ್ಕೆ ಬೇಕಾದ ಉಪಾಯ ಮಹಾವಿಷ್ಣು ಮಾಡಿಯೇ ಮಾಡುತ್ತಾರೆ.